ವಿಜಯ್ ಪತ್ನಿ ಡಿವೋರ್ಸ್ ಅರ್ಜಿ ಹಿಂಪಡೆದ ಬೆನ್ನಲ್ಲೇ ಗಮನ ಸೆಳೆದ ತ್ರಿಷಾ ಅವರ ಒಂದು ಮಾರ್ಮಿಕ ಪೋಸ್ಟ್. ಈ ವಯಸ್ಸಿನಲ್ಲಿ ಡ್ರಾಮಾ ನಾಚಿಗೆ ಸಂಗತಿ, ಹೋಗಿ ಸ್ವಲ್ಪ ದುಡ್ಡು ಮಾಡಿಕೊಳ್ಳಿ, ನೆಮ್ಮದಿ ಕಂಡುಕೊಳ್ಳಿ ಎಂದು ತ್ರಿಷಾ ಅವರು ಪೋಸ್ಟ್ ಮಾಡಿದ್ದಾರೆ. ಕೆಲವರು ಈ ಪೋಸ್ಟ್ ಉದಯನಿಧಿ ಸ್ಟಾಲಿನ್ಗೆ ಅಂತಿದ್ರೆ, ಇತ್ತೀಚಿನ ಕೋರ್ಟ್ ಬೆಳವಣಿಗೆಗೆ ಸಂಬಂಧ ಅಂತ ಕೆಲವರು ಹೇಳಿದ್ದಾರೆ. ಸದ್ಯ ತ್ರಿಷಾ ಹಾಕಿರುವ ಪೋಸ್ಟ್ ಈಗ ಎಲ್ಲರ ಹುಬ್ಬೇರಿಸಿದೆ. ದಿಗ್ಗಜರು ಏರಿದ ಕಟಕಟೆಯಲ್ಲಿ ಯಶ್ಗೆ ವಿಶೇಷ ಸ್ಥಾನ. ಇಲ್ಲಿವರೆಗೂ ದಕ್ಷಿಣ ಭಾರತ ಕಲಾವಿದರೇ ಈ ಶೋಗೆ ಬಂದಿಲ್ಲ. ಶಾರುಖ್, ಸಲ್ಮಾನ್, ಮೋದಿ ಅವರು ಶೋನಲ್ಲಿ ಈ ಹಿಂದೆ ಭಾಗಿ. ಪ್ಯಾನ್ ಇಂಡಿಯಾ ಸ್ಟಾರ್ ಯಶ್ರನ್ನ ಈ ಶೋಗೆ ಆಹ್ವಾನ. ರಜತ್ ಶರ್ಮಾ ನೇರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟ ಯಶ್, ದಿಗ್ಗಜರು ಏರಿದ ಕಟಕಟೆಯಲ್ಲಿ ಯಶ್ಗೆ ವಿಶೇಷ ಸ್ಥಾನ. ಫಸ್ಟ್ ಟೈಮ್ ಕನ್ನಡದ ನಟ ಆಪ್ಕಿ ಅದಾಲತ್ ಸೀಟ್ನಲ್ಲಿ. ಬೇಸರದ ವಿಚಾರವೊಂದನ್ನು ಹಂಚಿಕೊಂಡ ಚೈತ್ರದ ಪ್ರೇಮಾಂಜಲಿ ನಟಿ. ಇತ್ತೀಚೆಗೆ ಸ್ಪಾಗೆ ತೆರಳಿದ್ದ ವೇಳೆ ತಮ್ಮ ಚಿನ್ನದ ತಾಳಿ ಕಳೆದುಕೊಂಡಿದ್ದು ನಟಿ ಸಾಮಾಜಿಕ ವಿಡಿಯೋ ಮೂಲಕ ನೋವು ತೋಡ್ಕೊಂಡಿದ್ದಾರೆ. ಮಸಾಜ್ ಮಾಡಲು ತಾಳಿ ಚೈನ್ ಬಿಚ್ಚಿಟ್ಟಿದ್ದು, ಸ್ಪಾದಿಂದ ಹೊರಡುವಾಗ ಚೈನ್ ಮರೆತು ಬಿಟ್ಟಿದ್ದರಂತೆ. ಮರುದಿನ ಬಂದು ಕೇಳಿದಾಗ ಡಬ್ಬಿಯಲ್ಲಿ ಇಟ್ಟಿದ್ದು ಅದು ಕಾಣಿಸುತ್ತಿಲ್ಲ ಎಂದು ಹೇಳಿದ್ದಾರೆ. ಇದೀಗ ಪೊಲೀಸರಿಗೆ ದೂರು ನೀಡಿದ್ದು, ಸ್ಪಾಗೆ ಹೋಗುವವರಿಗೆ ತಮ್ಮ ಬೆಲೆ ಬಾಳುವ ವಸ್ತುಗಳ ಬಗ್ಗೆ ಎಚ್ಚರಿಕೆ ಸಂದೇಶ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಅಂತಿಮ ಹಂತದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ. 1.8 ಕೋಟಿ ಮತದಾರರನ್ನ ಎಎಸ್ಡಿಒ ವರ್ಗೀಕರಿಸಲಾಗಿದೆ. ಅಂದರೆ 1.8 ಕೋಟಿ ಜನರು ಮತದಾರರ ಪಟ್ಟಿಯಿಂದ ಔಟ್ ಆಗಲಿದ್ದಾರೆ. ಯಾರ್ದಾದ್ರೂ ಹೆಸರು ಬಿಟ್ಟೋಗಿದ್ರೆ ಅಂಥವರು ಫಾರ್ಮ್ ಡಿ ನಲ್ಲಿ ಅರ್ಜಿ ಹಾಕುವಂತೆ ಮನವಿ ಮಾಡಿದ್ದಾರೆ.